ಚಳಿಗೆ ನಮಗೆ ನಿದ್ದೆ ಬರ್ತಾ ಇಲ್ಲ. 12:41 ಮೂರನೇ ದಿನ ಧರ್ಮಸ್ಥಳದ ಪ್ರಪಂಚದಲ್ಲಿ ಯಾವ ಜಿಲ್ಲೆಯಲ್ಲೂ ಆಗುವುದಿಲ್ಲ ಅಷ್ಟು ಚಳಿ. ಇಲ್ಲ ಪಿಶಾಚಿ ಇಲ್ಲ. ಈ ಕಡೆ ಬನ್ರೋ. ಅದು ಹೆಂಗೆ ನಗ್ತಾ ಇದ್ದಿಷ್ಟು ತನಕ ನಗು. ಚಳಿಗೆ ನಮಗೆ ನಿದ್ದೆ ಬರ್ತಾ ಇಲ್ಲ. ಆದರೆ ನಿದ್ದೆ ಬಂದಿದ್ದರು ಹೊಡಿತವ್ರು ಗೊರಕೆ ಕೇಳಿಸ್ಕೊಳಕ್ಕೆ ಒಂದೊಂದು ಮುತ್ತು. ಅವನಿಗೆ ತೋರಿಸ್ತೀನಿ ತಡಿ. ಇವ್ರು ಯಾರು ಹಾಡು ಬೇರೆ ಹಾಕಿದ್ರು. ಅದು ಹೆಂಗೆ ನಗ್ತಾ ಇದ್ದಿಷ್ಟು ತನಕ ನಗು. ಇಲ್ಲಿ ನೋಡು ನಗು. ಇಲ್ಲ ಅದು ಹೆಂಗೆ ನಗ್ತಿದ್ದೆ ನಗು. ಇಲ್ಲಿ ಹಾಂ, ನಿನ್ನ ಫ್ರೆಂಡ್ ಏನು ಹೇಳಿದ್ರು? ಈ ಥರ ಕಾಲಿಗೆ ಈ ಥರ ಬಟ್ಟೆ ಸುತ್ತಿಕ ಅಂತ ಹೇಳಿದ್ರ. ನಗು ಇಲ್ಲಿ ಒಂದ್ಸರಿ ಹೆಂಗೆ ನಗ್ತೀಯ? ಓ ಹೆಂಗ ಕಳಿಸ್ತವಳೆ. ಪ್ರಪಂಚ ಹೋಯ್ತಲ್ಲೇ ಬಯೋಳಿಕೆ. ನಮಗೆ ಮೂಡಿಗೆರೆಯಲ್ಲಿ ಆಗುತ್ತಿರುವಂತಹ ಚಳಿ ಪ್ರಪಂಚದಲ್ಲಿ ಯಾವ ಜಿಲ್ಲೆಯಲ್ಲೂ ಆಗುವುದಿಲ್ಲ ಅಷ್ಟು ಚಳಿ. ಗಡಗಡ 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 ಎದ್ದು ಕುತ್ಕೊಂಡಿರೋದೇ ರಾತ್ರಿ ಬೆಳಗುವೆ. ಮನೆ ಕಳಕ್ಕಂತೂ ಚಾನ್ಸೇ ಇಲ್ಲ. ಹೆಂಗೆ ಹೋಗ್ತಿದ್ದಾರೆ ನೋಡಿ ಗೈಸ್. ಭೂತವಿಲ್ಲ, ಭೂತ ಥರ ಹೋಗ್ತಿದ್ದೀವಿ ನಾವು. ಭೂತ ಥರ ಮೂಡಿಗೆರೆ ಹೆವಿ ಚಳಿ. ಭೂತ 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 ಫುಲ್ ಭೂತ. ರೇಷ್ಮಾ ಅವರು ಮತ್ತು ಈ ಕಡೆ ನಮ್ಮ ಬ್ರದರ್ ಒಬ್ಬರು ಈಗ ಕಾಣ್ತಾರೆ ನೋಡಿ ಲೈಟ್ ಬೆಳಕಿ ಹೆಂಗೆ ಹೋಗ್ತವ್ರೆ ಅಂತ. ಭೂತವಿಲ್ಲ ಪಿಶಾಚಿ ಇಲ್ಲ. ಈ ಕಡೆ ಬನ್ರೋ. ದಾರಿನಲ್ಲಿ ಏನು ಮರೆದ್ರು ನನಗೆ ಕಾಫಿ ಕಂಡ್ರಂತೂ ನಾನು ಕಾಫಿ ಕುಡಿಲೇಬೇಕು. ಕಾಫಿನಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಕಾಫಿ ಕುಡ್ದಿದ್ದೆ ಒಂದು ಸರಿ 2 ಸರಿ ಅಷ್ಟಿದ್ದೇನೆ. ಬಿಕಾಸ್ ಎಲ್ಲ ಕಡೆ ಕಾಫಿ ಮಾಡ್ತಾನೆ ಇರಲಿಲ್ಲ, ಬರೀ ತಿಂಡಿ ಮಾತ್ರ ಕೊಡ್ತಿದ್ರಲ್ಲ. ಸೊ ಹಾಗಾಗಿ ಇಲ್ಲಿ ಕಾಫಿ ಸಿಕ್ತು. ಆ್ಯಂಡ್ ಇದು ಚಾರ್ಮಾಡಿ ಗೇಟ್ ಫಸ್ಟ್ ಭಾಗ. ಅಲ್ಲಿಂದ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ಕೊಂಡು ಚಾರ್ಮಾಡಿನ ಇಳಿಬೇಕು ನಾವು. ಎಂಥ ಮೆಸ್ಮರೈಸಿಂಗ್ ಮೂಮೆಂಟ್ ಅಂತ ಅಂದರೆ, ಮಾರ್ನಿಂಗ್ ನಾವು ಎಷ್ಟು ಹೆಚ್ಚು ಕಡಿಮೆ ಒಂದು 5:30 ನಾವು ಚಾರ್ಮಾಡಿ ಗೇಟ್ಗೆ ಹೋಗೋಷ್ಟೊತ್ತಿಗೆ 5:30 ಅಲ್ಲ 2:30 3:30 ಆಯಿತು. ಆವಾಗ ಹೋದ್ವಿ. ಅಲ್ಲಿಂದ ಸ್ವಲ್ಪ ಇಳ್ದಂಗೆ ಆಹಾ ಎಷ್ಟು ಚೆನ್ನಾಗಿದೆ ನೋಡಿ ಆ ಸೀನ್ರಿ. ಪ್ರಕೃತಿ ಅಂದರೆ ವಿಸ್ಮಯ ಅಂತ ಹೇಳ್ತಾರಲ್ಲ, ಅದು ಇದೇನೇನೆ ಪ್ರಕೃತಿ ವಿಸ್ಮಯ. ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಪ್ರಕೃತಿ ಒಳಗಡೆ ಎಂತೆಂಥ ಸೌಂದರ್ಯನ ಅಡಗಿಸಿಟ್ಟಿರ್ತಾರೆ ಅಂತ. ಅಂದರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಅದರದ್ದು ಏನು ಹೇಳ್ತಾರೆ ರಿಯಾಲಿಟಿ ಅನ್ನೋದು ಗೊತ್ತಾಗೋದು. ನಾವು ಡೇ ಟೈಮಲ್ಲಿ ಬೇರೆ ಟೈಮ್ನಲ್ಲಿ ಬಿಸಿಲು ಟೈಮ್ನಲ್ಲೆಲ್ಲ ಹೋಗ್ತೀವಿ, ಅವಾಗಲ್ಲ ಅದು ಕಾಣೋದು. ಇವಾಗ ಒಂಥರ ಅರ್ಧ ಹಾಫ್ ಮೂನ್ ಕಾಣ್ತಿತ್ತು, ಒಂದು ಸ್ಟಾರ್ ಕಾಣ್ತಿತ್ತು, ಸುತ್ತ ಬೆಟ್ಟ ಗುಡ್ಡ. ಬಾಬಾ ಮಲೆನಾಡು ಕಡೆ ಯಾರ್ಯಾರು ಇರ್ತಾರೋ ಅವ್ರ ಅದೃಷ್ಟನೇ ಅದೃಷ್ಟ ಮಾರ್ರೆ. ಅಂತ ಅದೃಷ್ಟ ಎಲ್ರಿಗೂ ಇರಲಿ. ಝರಿ ನೋಡಿ ಎಷ್ಟು ಚೆನ್ನಾಗಿದೆ. ಮಂಗ ಅಲ್ಲಿ 1 2 3 4 ಮಂಗಾಸ್ 1 5 ಶಿವ ಈಗ 3 ಜನ ಒಂದ್ಸರಿ ನೋಡಿ ಇಲ್ಲಿ. ಈ ಕಡೆ ಚಂದ ಇಲ್ಲಿ ನೋಡು. ಫೈನಲಿ ಘಾಟ್ ಎಲ್ಲ ಇಳಿದು ಬರೋತ್ತಿಗೆ 12:30 ಆಯಿತು. ಇದು ಪಂಚಲಿಂಗೇಶ್ವರ ಘಾಟ್ ಸೆಕ್ಷನ್ ಕೆಳಗಡೆ ಇಳಿದ್ಮೇಲೆ ಪಂಚಲಿಂಗೇಶ್ವರಕ್ಕೆ ನಾವು ಬಂದ್ವಿ. ಅಷ್ಟೊತ್ತಿಗೆ ಅದೆಷ್ಟು ಸುಸ್ತಾಗಿದ್ವಿ ಅಂದರೆ ಅದು ಹೆಂಗೆ ನಡೆದ್ವಿ ಭಗವಂತ. ಹೆಂಗೋ ದಾರಿ ಉದ್ದಕ್ಕೂ ನಮ್ಗೆ ಏನು ಫೀಲ್ ಆಗ್ತಿತ್ತು ಅಂದರೆ ಆಗ್ತಾ ಇಲ್ಲ ಹಾಗೆ ಫೀಲ್ ಆಗ್ತಿತ್ತು. ಬಟ್ ಮನ್ಸಲ್ಲಿ ಒಂದು ಕಡೆಗೆ ಏನು ಗೊತ್ತಾ, ಈಗ ಆಗ್ತಾ ಇಲ್ಲ ಅಂತ ನಾವೇನಾದರೂ ಬಿಟ್ಬಿಟ್ರೆ ನಾಳೆ ದಿವಸ. ಯಾಕೆಂದರೆ ಲಾಸ್ಟ್ ಟೈಮ್ ಒಂದ್ಸರಿ ನಾನು ಹೀಗೆ ಮಾಡಿದ್ದೆ, ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಯಾವುದೋ ಒಂದು ಬಂಡಿ ಹತ್ತಿ ಕೂತು ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಅದು ತಪ್ಪಾಗಿತ್ತು. ಆ ತಪ್ಪು ಮತ್ತೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಮನಸ್ಸು ಗಟ್ಟಿ ಮಾಡ್ಕೊಂಡು ಅದೇನಾದರೂ ಆಗಲಿ ಹೊರಟೇ ಬಿಡೋಣ ಅಂತ ಹೇಳಿ ಬಂದು ಕೊನೆಗೆ ಪಂಚಲಿಂಗೇಶ್ವರ ಇಳಿದ್ವಿ. ಮುಖ ಕೈ ಕಾಲು ಎಲ್ಲ ಊದಿ ಬಿಟ್ಟಿದೆ. ಸೊ ಇದು ಸಮುದಾಯ ಭವನ ಇಷ್ಟು ತನಕ ನಿದ್ದೆ ಮಾಡಿ ಇವಾಗ ಹೊರಟ್ವಿ. ಇದು ಪಂಚಲಿಂಗೇಶ್ವರ. ಫೈನಲಿ ವಿ ರೀಚ್ಡ್ ಅವರ್
ಡೆಸ್ಟಿನೇಷನ್. ನನ್ನ ಹತ್ರ ಒಂದು ಪಿನ್ ಇತ್ತು, ಯಾರೋ ಎತ್ಕೊಂಡು ಹೋಗೋರೆ. ಈಗ ಒಂದು ಪಿನ್ ಇದೆ. ಕೈ ಕಾಲೆಲ್ಲ ತುಂಬ ಊದುತ್ತಲ್ಲ, ಊದುವಾಗ ಅದನ್ನು ಹೊಡೆಯೋದಕ್ಕೆ ಬೇಕಲ್ಲ ಪಿನ್ನು. ಒಂದು ಪಿನ್ನು ಸಿಕ್ಕಿತು, ಅದನ್ನು ಎತ್ತಿಕೊಂಡು ಇಟ್ಟುಕೊಡ್ತೀನಿ. ಅಲ್ಲಿಂದ ಬಂದಮೇಲೆ ಅಲ್ಲಿ ನದಿ ಹತ್ರ ಹೋಗಬೇಕಿತ್ತು. ನದಿ ಹತ್ರ ಇನ್ನೂ 2 ಕಿಲೋಮೀಟ್ರ್ ಇದೆ. ಆಗ್ತಾನೆ ಇಲ್ಲ, ನಮಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಯಾರ್ದೋ ಮನೆಗೆ ಹೋಗಿ ಕಾಡಿ ಬೇಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಲೈಟಾಗಿ ಹಾಗೆ ಫ್ರೆಶ್ ಅಪ್ ಆದ್ವಿ. ಸಿಂಪಲ್ಲಾಗಿ ಹೋಗೋಣ, ಒಬ್ಬಳೇ ಹೋಗ್ತೀನಲ್ಲ ಅಂತ ಹೇಳಿ, ರೇಷ್ಮಾ ಬರ್ತೀನಿ ರೇಷ್ಮಾ ಅಂದಪ್ಪ. ಅದಕ್ಕೆ ರೇಷ್ಮಾ ಏನಂದ್ಲು, ಬರ್ತೀನಿ ಕಣೆ ನಾನು ಅಂದ್ಲು. ಈಗ ಬಂದಾದ್ಮೇಲೆ ಬರಲ್ಲ ಅಂತವಳೆ. ಇದು ಯಾರು ಮಂಜುನಾಥ ಸ್ವಾಮಿ ಕರ್ಸ್ಕೊಂಡಿಲ್ಲ ನೀವು, ಇಲ್ಲೊಬ್ಳು ಚಿತ್ರ ಅಂತಿದ್ದಾಳೆ, ಅವಳು ಕರ್ಸ್ಕೊಂಡಿದ್ಲಂತೆ ಅಲ್ವಾಕ? ಬರ್ತೀಯಾ ಇನ್ನೊಂದು ಸರಿ? ಬರುವೆಯಾ? ಇಲ್ಲ ಕೈ ಮುಗಿತೀನಿ, ಮನೇಲೆ ಜಪ ಉಪವಾಸ ಎಲ್ಲ ಮಾಡ್ಬಿಡ್ತೀನಿ. ಬರಲ್ಲ. ಆಮೇಲೆ ಓಂ ನಮಃ ಶಿವಾಯ ಅಂತ ಎಷ್ಟು ಬೆಳಗ್ಗೆಲ್ಲ ರಾತ್ರಿ ನಿದ್ದೆಗೆ ಉಪವಾಸ ಮಾಡಿ ಹೇಳ್ಬಿಡ್ತೀನಿ. ಅದೇ ನಮ್ಮ ಅಪ್ಪನ ಸ್ವಲ್ಪ ಈ ಕಷ್ಟ ಯಾರಿಗೆ ಬೇಕು? ಮತ್ತೆ ಯಾಕೆ ಬಂದೆ? ಕರೆದೆ ಅಂತ ಬಂದೆ. ಚಿತ್ರಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರೇಷ್ಮಕ್ಕಂಗೆ ಫುಲ್ಲು ಇಷ್ಟ ಇಲ್ಲ, ಅದಕ್ಕೆ ಬಂದಿದ್ದವಳು. ನಂಗೆ ಗೊತ್ತು ಬರಡವ್ರಣೆ. ಡೋಂಟ್ ಲೈಕ್ ಇಟ್ ಚಿತ್ರ. ಎದೆ ಮೇಲೆ ಕೈ ಇಟ್ಕೊಂಡೇಳೆ. ಹೇಳಲ್ಲ ಯಾಕೆ? ಸುಮ್ಮನೆ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಬಂದು ಕತ್ಲೆಯಲ್ಲಿ ಅದು ನನಗೆ ಮೊದಲೇ ಕತ್ಲಂದ್ರೆ ಭಯ. ಆ ಕತ್ಲಲ್ಲಿ ಆಕೆ ರುಬ್ತಾವಳೆ ಕಾಣ್ತಾನೆ ಇಲ್ವಲ್ಲಿ ನಾವು ಕಾಣಕ್ಕಿಲ್ಲ. ಚಿತ್ರ ಏನೋ ಬಂದ್ಲು, ಏನೋ ಅರ್ಕೆ ಮಾಡುತ್ತೆ ನಂದು ತಾನೇ ಇದು ನಂದು ಚಿತ್ರ ಏನೋ ಹರಕೆ ಹೊತ್ಕೊಂಡು ಬಂದ್ಲು. ರೇಷ್ಮಾ ಯಾಕೆ ಬಂದ್ಲು? ಚಿತ್ರನ ಜೊತೆ ಇರಕ್ಕೆ ಬಂದ್ಲು. ನಂಗೆ ಗೊತ್ತು. ಈಗ ನೋಡ್ದ ಅದೇನು ಮಾಡ್ತಾ ಇದೀಯ ಬಿಡತ್ಲಾಗಿ ಬೆಳಗ್ಗೆ ಮಾಡ್ಕೊಳ್ಳಿ. ಈಗ ನೋಡ್ದ ಎಷ್ಟು ಕಷ್ಟದ ಕೆಲಸ ಇದು ಅಂತ ನೋಡಿದ್ಯಾ? ನನಗೆ ಯಾರು ಫ್ರೆಂಡ್ಸೇ ಬೇಡಪ್ಪ ದೇವ್ರಿ ಭಗವಂತ. ನಾನು ಒಬ್ಳಿದ್ರೆ ಸಾಕಂತೆ. ಅಲ್ಲ ಅವಳು ಬೇಡ, ನಾನು ಬೇಡವಾ? ಅಷ್ಟು ಅಂದ್ಬಿಡ್ತಾನೆ ಭಗವಂತ, ಅಷ್ಟು ಅಂದ್ಬಿಡ್ತಾನೆ. ಆಮೇಲೆ ದೇವರು ನೀರು ಇದು ನಮ್ಮ ಮನೆ ರೋಡು. ಯಾವುದಮ್ಮ ಈ ಕಡೆ? ಇದೇ ರೋಡು ಬಾರವ. ಧರ್ಮಸ್ಥಳಕ್ಕೆ ಬಂದ್ವಿ. ಗಂಟೆ ಎಷ್ಟು? ಗಂಟೆ 12:41. ಫೈನಲಿ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಧರ್ಮಸ್ಥಳ ಅಂತ ಮುಟ್ಟಿದ್ವಪ್ಪ. ಭಗವಂತ, ಅಷ್ಟೊ ತನಕ ಮುಟ್ಟೋ ಅಷ್ಟೊತ್ತಿಗೆ ನಮಗೆ ಜೀವ ಕೈಯಲ್ಲಿ ಬಂದ್ಬಿಡ್ತು. ಆ ಥರ ಫೀಲ್ ಆಯಿತು. ದಾರಿ ಉದ್ದಕ್ಕೂ ಕೂರಂಗಿಲ್ಲ, ನಿಲ್ಲಂಗಿಲ್ಲ, ಕೈಕಾಲೆಲ್ಲ ಬೊಬ್ಬೆ ಹೆಂಗೆ ಬಂದಿದೆ ನೋಡಿ, ಬೊಬ್ಬೆ ಇಡೀ ಕಾಲು ತುಂಬ ಇದೇ ಥರ ಬೊಬ್ಬೆ. ಆ ರೂಮಿಗೆ ಹೋಗಿದ ತಕ್ಷಣವೇ ಫಸ್ಟು ಆ ಬೊಬ್ಬೆನೆಲ್ಲ ಓಪನ್ ಮಾಡ್ತಾ ಕೂತ್ಕೊಳ್ಳೋದೆ ನಮ್ಮ ಕೆಲಸ. ಕೈ ಕಾಲೆಲ್ಲ ಹೆಂಗೆ ಹೊಡೆದಿದೆ ನೋಡಿ ಅಪ್ಪ. ನನಗೆ ನೋಡ್ಕೊಂಡು ಯಪ್ಪ ಹೆಂಗೆಲ್ಲ ಕಷ್ಟ ಕೊಡ್ತಾ ಇದ್ದಾನಲ್ಲಪ್ಪ ದೇವರು ಅನ್ನೋ ಥರ ಫೀಲ್ ಆಯಿತು. ಆ್ಯಂಡ್ ಅದರೊಳಗಡೆ ಇದ್ದವರು ನೋಡಿ, ಇಲ್ಲಿ ಮಲೆ ಮಹದೇಶ್ವರಂದು ಅಂದರೆ ಆ ಜಾಗದ ಕಡೆಯವರು ಡ್ಯಾನ್ಸ್ ಎಲ್ಲನೂ ಮಾಡ್ತಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಆ್ಯಂಡ್ ಧರ್ಮಸ್ಥಳ ತಲುಪಿದ್ವಿ. ಸ್ನಾನ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಒಳಗಡೆಗೆ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ಡೇ 3 ನಮ್ಮ ಪಾದಯಾತ್ರೆಯ ಅನುಭವ. ಆ್ಯಂಡ್ ಡೇ 4 ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹೀಗೆ ನನ್ನ ಜೊತೆ ಸ್ಟೇ ಟ್ಯೂನ್, ಯಾವಾಗಲೂ ನಮ್ಮ ಜೊತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಲವ್ ಯು ಆಲ್. ಹೀಗೇ ಫ್ರೀ ಮಾಡ್ಕೊಂಡು ವೀಡಿಯೋಸ್ ಎಲ್ಲನೂ ಸಂಪೂರ್ಣವಾಗಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.